ಹಾಯ್ ಹಲೋ ನಮಸ್ತೆ ಕ್ವೆಶ್ಚನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪ್ 5 ಷೇರುಗಳು ವಿತ್ ಝೀರೋ ಪ್ರಮೋಟರ್ ಹೋಲ್ಡಿಂಗ್ ಅಂದರೆ ಪ್ರಮೋಟರ್ಸೇ ಇಲ್ಲದಿರುವಂತಹ ಟಾಪ್ 5 ಷೇರುಗಳನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಅಂದರೆ ಹಲವಾರು ಷೇರುಗಳು ಸಿಕ್ತು ನನಗೆ, ಬಟ್ ಅದರಲ್ಲಿ ಆಯ್ದ 5 ಷೇರುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಬರೋಣ. ಸೊ ಯಾವ ಒಂದು ಸೆಕ್ಟರಿಂದ ತೊಗೊಂಡು ಬಂದಿದ್ದೀನಿ ಅಂತ ನೋಡೋದಾದರೆ ದ ಫಸ್ಟ್ ಸೆಕ್ಟರ್ ವಿಲ್ ಬಿ ಬ್ಯಾಂಕಿಂಗ್ ಸೆಕ್ಟರ್. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕ್ಗಳಲ್ಲಿ ಪ್ರಮೋಟರ್ ಅಂತ ಇರಲ್ಲ. ಸೊ ಅದರಲ್ಲಿ ನಾನು ಆಯ್ದುಕೊಂಡಿರುವಂತಹ ಬ್ಯಾಂಕ್ ಯಾವುದಂದರೆ ICICI. ಸೊ ಫಸ್ಟ್ ಸೆಕ್ಟರ್ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಬ್ಯಾಂಕಿಂಗ್ ಸೆಕ್ಟರಿಂದ ಆಯ್ದುಕೊಂಡಿದ್ದೀನಿ. ಸೊ ಸೆಕೆಂಡ್ ಸೆಕ್ಟರ್ ಯಾವುದು ಗೊತ್ತಾ? ಸೆಕೆಂಡ್ ಸೆಕ್ಟರ್ ಇಸ್ FMCG. ಸೊ ನೀವು ನೋಡಿರ್ಬೋದು, ಈಗ ಜೂನ್ 3 ಮೇಲೋಯ್ತು ಸ್ಟಾಕ್ಸು, ಎಲ್ಲ ಸ್ಟಾಕ್ಸು ಮೇಲೋಯ್ತು. ಬಟ್ ಜೂನ್ 4 ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಸು ಬೀಳ್ತು. ಬಟ್ ಕೆಲವೊಂದು ಸ್ಟಾಕ್ಸ್ನ ಬಿಟ್ಟು ತುಂಬ ಸ್ಟಾಕ್ಸು ಎರಾಬಿರಿ ಬೀಳ್ತು, 5% 10%ವರೆಗೂ ಬೀಳ್ತು. ಸೊ ಕೆಲವೊಂದು 20%ವರೆಗೂ ಬಿದ್ದೋಗಿತ್ತು ಸ್ಟಾಕ್ಸ್ ಅಲ್ವಾ. ಸೊ ಬಟ್ FMCG ಸ್ಟಾಕ್ಸ್ ಅಂತೂ ನೀವು ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು, ITC ಆಗಿರ್ಬೋದು, ಜಾಸ್ತಿ ಬೀಳಲಿಲ್ಲ ಅಲ್ವಾ. ಸೊ ಆ ದಿನ ರ್ಯಾಲಿ ಹೋಯಿತು ಈ ಸೆಕ್ಟರ್ನ ಸ್ಟಾಕ್ಸ್ಗಳು. ಸೊ FMCGಯಿಂದ ನಾನು ITC ಅನ್ನುವಂತಹ ಕಂಪನಿ ಆಲ್ಮೋಸ್ಟ್ ಎಲ್ಲಿಗೂ ಗೊತ್ತಿರುತ್ತೆ. ಸೊ ITC ಕಂಪನಿನ ಅನಾಲಿಸಿಸ್ ಮಾಡಲಿಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಸ್ಟಾಕ್ಸ್ನ ತೊಗೊಂಡಿದ್ದೀನಿ. ಯಾವ ಸ್ಟಾಕ್ ಅಂತ ನೋಡೋದಾದರೆ L&T. ಓಕೆ, ನೆಕ್ಸ್ಟ್ ಸೆಕ್ಟರು ಫುಡ್ ಸೆಕ್ಟರಲ್ಲೇ ಬರುವಂತಹ ಕಂಪನಿ. ಇದೊಂದು ಡೆಲಿವರಿ ಕಂಪನಿ, ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ ಯಾವ ಕಂಪನಿ ಅಂತ. ಸೊ ದ ಕಂಪನಿ ನೇಮ್ ಇಸ್ ಝೊಮ್ಯಾಟೊ. ಸೊ ಝೊಮ್ಯಾಟೊ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಆ್ಯಂಡ್ ನಂತರ BSE. ಸೊ ಸ್ಟಾಕ್ ಮಾರ್ಕೆಟ್ ಸೆಗ್ಮೆಂಟ್, ಸ್ಟಾಕ್ ಬೀಳಲಿ ಸ್ಟಾಕ್ ಏಳಲಿ, BSE ಅಂದರೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸಂಬಂಧಪಟ್ಟಿರುವಂತಹ ಷೇರುಗಳಿಗೆ ಲಾಭ ಆಗ್ತಾನೇ ಇರುತ್ತೆ ಅಲ್ವಾ. ಸೊ ನಮಗೆ ಲಾಸ್ ಆದರೂ ಅವ್ರಿಗೆ ಲಾಭ ಆಗ್ತಾ ಇರುತ್ತೆ. ನಮಗೆ ಲಾಸ್ ಆಗಲಿ ಲಾಭ ಆಗಲಿ ಇಂಥ ಷೇರುಗಳಿಗೆ ಪ್ರಾಫಿಟ್ ಮಾತ್ರ ಆಗ್ತಾ ಇರುತ್ತೆ. ಓಕೆ, ಕ್ವಿಕ್ಕಾಗಿ ನೋಡ್ಕೊಬಂದ್ಬಿಡೋಣ, ಕ್ವಿಕ್ ಅನಾಲಿಸಿಸ್ ಮಾಡೋಣ. ಓಕೆ, ಜಾಸ್ತಿ ವಿಡಿಯೋ ಲೆಂತಿ ಆಗೋದು ಬೇಡ ಅಂತ ಅಂದ್ಕೊಳ್ತೀನಿ ನಾನು. ಓಕೆ ಫೈನ್. ದ ಫಸ್ಟ್ ಕಂಪನಿ ಯಾವ್ದು ನೋಡಿದ್ದು ನಾವು? ICICI ಅಲ್ವಾ. ಸೊ ಇದೊಂದು ಬ್ಯಾಂಕಿಂಗ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲಿ ಇದು ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಂಕ್. ಸೊ ಫಸ್ಟ್ ಒನ್ ಯಾವುದು? HDFC ಅಲ್ವಾ. ಸೊ ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಂಕ್ ಇಸ್ ICICI ಬ್ಯಾಂಕ್. ನೋಡ್ಬೋದು 1115ರಲ್ಲಿ ಟ್ರೇಡ್ ಆಗ್ತದೆ ಈ ಒಂದು ಕಂಪನಿಯ ಶೇರು ಮಾರ್ಕೆಟ್ನಲ್ಲಿ. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 7,84,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಆ್ಯಂಡ್ ಸ್ಟಾಕ್ ಪಿ ರೇಷಿಯೋ ನೋಡ್ಬೋದು 17.8 ಇದೆ. ಸೊ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಈ ಒಂದು ಪರ್ಟಿಕ್ಯುಲರ್ ಬ್ಯಾಂಕ್ನ ಸ್ಟಾಕು ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ROE ಹೆಲ್ತಿ ಆಗಿದೆ, 20%ಅಲ್ಲಿದೆ. ಬಟ್ ROCE 15 ಇರಬೇಕು ಅಂತ ಹೇಳ್ತಾರೆ, ಬಟ್ ಇದು 8%ಅಲ್ಲಿ ಓಡ್ತಾ ಇದೆ. ಸೊ ಸ್ವಲ್ಪ ಕಮ್ಮಿನಲ್ಲೇ ಇದೆ ಅಂತಲೇ ಹೇಳ್ಬೋದು ROCE. ಸೊ ನಮಗೆ ಬೇಕಾಗಿರೋದೇನು 15%ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿ. ನಂತರ ಡೆಪ್ ಟು ಇಕ್ವಿಟಿ ರೇಷಿಯೋ ನೋಡ್ಬೋದು. ಆಲ್ಮೋಸ್ಟ್ ಫೈನಾನ್ಷಿಯಲ್ ಸ್ಟಾಕ್ಸ್ಗಳಲ್ಲಿ ಡೆಪ್ ಟು ಇಕ್ವಿಟಿ ರೇಷಿಯೋ ಜಾಸ್ತಿ ಇರುತ್ತೆ. ಸೊ ನನ್ನ ಪ್ರಕಾರ ಒಂದು 8ಗಿಂತ ಕಮ್ಮಿ ಇದ್ದರೆ, 8ಗಿಂತ ಕಮ್ಮಿ ಇರಬೇಕು ಅನ್ನೋದು ನನ್ನ ಒಂದು ಐಡಿಯಲ್ ವ್ಯಾಲ್ಯೂ. ಓಕೆನಾ, ಡೆಪ್ ಟು ಇಕ್ವಿಟಿ ರೇಷಿಯೋ ಫಾರ್ ಫೈನಾನ್ಷಿಯಲ್ ರಿಲೇಟೆಡ್ ಸ್ಟಾಕ್ಸ್. ಓಕೆ, ನಂತರ PG ರೇಷಿಯೋ ನೋಡ್ಬೋದು. PG ರೇಷಿಯೋ 0.3 ಇದೆ. ಫೈನ್. ನಂತರ ಇಂಟ್ರೆನ್ಸಿಕ್ ವ್ಯಾಲ್ಯೂ 720 ಇದೆ. ಸೊ ದಟ್ಸ್ ಆಲ್ಮೋಸ್ಟ್ ಫೈನ್, ಅದರ ಹತ್ರನೇ ಇದೆ ಅಂತಲೇ ಹೇಳ್ಬೋದು. ₹500 ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಒಂದು ಕಂಪನಿ. ಓಕೆ ಫೈನ್, ಇದಾಗಿತ್ತು ಕಂಪನಿಯ ರೇಷಿಯೋಸ್. ದೆನ್ ಚಾರ್ಟ್ ಪ್ಯಾಟರ್ನ್ ನೋಡ್ಬಿಡೋಣ. ಸೊ ಲಾಂಗ್ ಟರ್ಮಲ್ಲಿ ಒಳ್ಳೆ ಹೆಲ್ತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್. ನಾಟ್ ಲೈಕ್ HDFC. ಸೊ HDFCನಲ್ಲಿ 5 ಇಯರ್ಸಲ್ಲಿ ಯಾವುದೇ ರೀತಿಯ ಮೇಜರ್ ಚೇಂಜಸ್ ಏನು ಕಂಡಿರಲಿಲ್ಲ. ಬಟ್ ICICIನಲ್ಲಿ ನೋಡ್ಬೋದು ನೀವು 3 ಇಯರ್ಸ್ ಚಾರ್ಟ್ ಕಂಪೇರ್ ಮಾಡಿದ್ರೆ 650 ಇದ್ದಂತಹ ಕಂಪನಿ ಪ್ರೈಸ್ 3 ಇಯರ್ಸ್ ಬ್ಯಾಕ್ ಇವತ್ತು 1,100ವರೆಗೂ ಹೋಗಿದೆ. ಸೊ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಎಲ್ಲ ಹೆಲ್ತಿ ಸ್ಟಾಕ್ಸ್ಗಳಲ್ಲೂ ಒಳ್ಳೆ ರಿಟರ್ನ್ಸೇ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಓಕೆ, ಒಳ್ಳೆ ಚಾರ್ಟ್ ಇದೆ ಅಂತಲೇ ಹೇಳ್ಬೋದು. ನಂತರ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿ ಕೊಟ್ಟಿದೆ ಈ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರ್ನಲ್ಲಿ. ನೋಡ್ಬೋದು 42,600 CR ಸೇಲ್ಸ್ ರೆವಿನ್ಯೂ ತೊಗೊಂಡಿದೆ ಈ ಒಂದು ಕಂಪನಿ. ಆ್ಯಂಡ್ ನಂತರ ನೋಡ್ಬೋದು ನೀವು ಇಂಟ್ರೆಸ್ಟ್ ಮತ್ತು ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ. ಇಂಟ್ರೆಸ್ಟ್ ಪೇಮೆಂಟ್ ನೋಡಿ 20,000 crores ರೀಚ್ ಆಗಿಬಿಟ್ಟಿದೆ ಇಂಟ್ರೆಸ್ಟ್ ಪೇಮೆಂಟು. ಓಕೆ, ಸೊ ಬ್ಯಾಂಕ್ ಇಂಟ್ರೆಸ್ಟ್ ಪೇ ಮಾಡೋದಲ್ಲ ತಮ್ಮ ಕ್ಲೈಂಟ್ಸ್ಗಳಿಗೆ. ಸೊ 20,000 ಕೋಟಿ ರೀಚ್ ಆಗಿಬಿಟ್ಟಿದೆ. ಓಕೆ, ಎಕ್ಸ್ಪೆನ್ಸಸ್ ಕೂಡ ನೋಡ್ಬೋದು 30,000 ಕೋಟಿ ಹೋಗಿದೆ. ಓಕೆ ಫೈನ್. ಅದರ್ ಇನ್ಕಮಿಂದ ನೋಡ್ಬೋದು, ಅದರ್ ಇನ್ಕಮಲ್ಲಿ 24,800 CR ಅದರ್ ಇನ್ಕಮ್ ಬಂದಿದೆ. ಸೊ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್. ಆ್ಯಂಡ್ ಸೊ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಟ್ ಪ್ರಾಫಿಟ್ಟು 12,000 ಕೋಟಿಗೆ ಇನ್ಕ್ರೀಸ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಕ್ವಾರ್ಟರ್ನಲ್ಲಿ. ಓಕೆ ಫೈನ್. P&L ಅಲ್ಲಿ ಹೇಗಿದೆ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದಾದರೆ ಅದರಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ನೋಡ್ಬೋದು EPS ಚೆಕ್ ಮಾಡೋಣ ನಾವು. ಸೊ ಲಾಸ್ಟ್ 5 ಇಯರ್ಸ್ ಕಂಪೇರ್ ಮಾಡಿದ್ರೆ ನೋಡ್ಬೋದು 14 ಇತ್ತು, 26 ಹೋಯಿತು, 36 ಹೋಯಿತು, 48 ಹೋಯಿತು, ಇವಾಗ
63ಗೆ ಜಂಪ್ ಆಗಿದೆ. ಸೊ ಒಳ್ಳೆ EPS, ಒಳ್ಳೆ ಹೆಲ್ತಿ ಡೆವಲಪ್ಮೆಂಟ್ ಮಾಡ್ತಾ ಇದೆ ಈ ಒಂದು ಬ್ಯಾಂಕ್ ಅಂತಲೇ ಹೇಳ್ಬೋದು. ನಂತರ ಇನ್ವೆಸ್ಟರ್ಸ್ ಪ್ಯಾಟರ್ನ್ ಆಗಲೇ ಹೇಳಿದಾಗೆ ಝೀರೋ ಪ್ರೊಮೋಟರ್ ಹೋಲ್ಡಿಂಗ್ ಇದೆ. ಇದರಲ್ಲಿ ಗೌರ್ಮೆಂಟ್ ಕೂಡ ಸ್ಟೇಕ್ನ ಹೊಂದಿದೆ ಆ್ಯಂಡ್ ಮ್ಯಾಕ್ಸಿಮಮ್ ಹೋಲ್ಡಿಂಗ್ ಇರುವುದು ಭಾರತೀಯ ಮ್ಯೂಚುವಲ್ ಫಂಡ್ಸ್ ಹತ್ರ. ನೋಡ್ಬೋದು DIS ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ 45% ಸ್ಟೇಕ್ನ ಹೊಂದಿದೆ. ಸೊ ಲಾಸ್ಟ್ ಕ್ವಾರ್ಟರ್ಲಿ 46 ಇತ್ತು, ಇವತ್ತು ಅಂದರೆ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸ್ಟೇಕ್ನ. ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್ 43.65 ಇತ್ತು ಲಾಸ್ಟ್ ಕ್ವಾರ್ಟರ್ನಲ್ಲಿ. ಈ ವರ್ಷ ಅಂದರೆ ಮಾರ್ಚ್ 2024ನಲ್ಲಿ 44.7ಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ತಮ್ಮ ಸ್ಟೇಕ್ನ. ಓಕೆ, ಸೊ ಪಬ್ಲಿಕ್ ಹತ್ರ ಜಸ್ಟ್ 9.84% ಹೋಲ್ಡಿಂಗ್ ಇದೆ. ಸೊ ಇದಾಗಿತ್ತು ICICI ಬ್ಯಾಂಕ್ನ ಕ್ವಿಕ್ ಅನಾಲಿಸಿಸ್. ನಂತರ ನೆಕ್ಸ್ಟ್ FMCG ಸೆಕ್ಟರ್ ಸ್ಟಾಕ್ ನೋಡೋದಾದರೆ ITC. ಓಕೆ, ಸೊ ITC ಇಸ್ ಅ ಲಾರ್ಜೆಸ್ಟ್ FMCG ಕಂಪನಿ ಅಂತಲೇ ಹೇಳ್ಬೋದು. ಸ್ಪೆಷಲಿ ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಂಬರ್ 1 ಕಂಪನಿ ಅಂತಲೇ ಹೇಳ್ಬೋದು ಭಾರತದಲ್ಲಿ. ಓಕೆ, ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 5,36,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಆ್ಯಂಡ್ ಮಾರ್ಕೆಟ್ ಪ್ರೈಸ್ ನೋಡ್ಬೋದು 430ನಲ್ಲಿ ಓಡ್ತಾ ಇದೆ. ಆ್ಯಂಡ್ ಸ್ಟಾಕ್ PE ರೇಷಿಯೋ ನೋಡ್ಬೋದು 26.2 ಇದೆ. ಇಂಡಸ್ಟ್ರಿ ಅಷ್ಟೇ ಏನೇ ಇದೆ ಅಂತಲೇ ಹೇಳ್ಬೋದು. ಫೈನ್, ನಾಟ್ ಅ ಪ್ರಾಬ್ಲಮ್. ಆ್ಯಂಡ್ ROE ಮತ್ತು ROCE ಹೆಲ್ತಿ ಆಗಿದೆ. ಸೊ 37.5 ಇದೆ ROCE ಆ್ಯಂಡ್ ಹಾಗೆ ROE 28.5 ಇದೆ. ಸೊ ಇದು ಹೆಲ್ತಿ ಆಗಿದೆ. ನಂತರ ಇದರ ಡೆಪ್ ಟು ಇಕ್ವಿಟಿ ರೇಷಿಯೋ ನೋಡ್ಬೋದು. ಡೆಪ್ ಫ್ರೀ ಕಂಪನಿ, ಸಾಲ ಇಲ್ಲ ಈ ಒಂದು ಕಂಪನಿಗೆ. ಓಕೆ, ಸೊ ಡೆಪ್ಟ್ ಜಸ್ಟ್ ನೆಗ್ಲಿಜಿಬಲ್ ಇದೆ, ಜಸ್ಟ್ 303 ಕೋಟಿ ಸಾಲ ಇದೆ. ದಟ್ಸ್ ಫೈನ್, ನಾಟ್ ಅ ಪ್ರಾಬ್ಲಮ್. ಸೊ ಸಾಲ ಡೆಪ್ ಫ್ರೀ ಕಂಪನಿ ಅಂತ ಕರೆಸ್ಕೊಳ್ತೀವಿ ಒಂದು ಕಂಪನಿ. ಓಕೆ, ನಂತರ PG ರೇಷಿಯೋ ನೋಡ್ಬೋದು 2.6 ಇದೆ. ಓಕೆ, ಸೊ 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಬಟ್ ಇದರ ಒಂದು PG ರೇಷಿಯೋ 2.6 ಇದೆ ಅಂತಲೇ ಹೇಳ್ಬೋದು. ನಂತರ ಇದರ ಚಾರ್ಟ್ ಪ್ಯಾಟರ್ನ್ ನೋಡ್ಬೋದು. ಚಾರ್ಟ್ ರೀಸೆಂಟ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಅರೌಂಡ್ 500ವರೆಗೂ ಹೋಗಿತ್ತು ಈ ಒಂದು ಕಂಪನಿ ಪ್ರೈಸು. ಸೊ ನೋಡ್ಬೋದು 3 ಇಯರ್ಸಲ್ಲಿ ಒಳ್ಳೆ ಹೆಲ್ತಿ ರೆವಿನ್ಯೂ ಕೊಟ್ಟಿದೆ ಅಂತಲೇ ಹೇಳ್ಬೋದು, ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ 5 ಇಯರ್ಸಲ್ಲೂ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ. ಆ್ಯಂಡ್ ಇದನ್ನು ತುಂಬ ಗೇಲಿ ಮಾಡ್ತಾಯಿದ್ರು. ಸೊ ಏನು ತುಂಬ ವರ್ಷದಿಂದ ನೋಡ್ಬೋದು ನೀವು 2016ಇಂದ ಆಲ್ಮೋಸ್ಟ್ ಅದೇ ಪ್ರೈಸ್ ರೇಂಜ್ನಲ್ಲೇ ಟ್ರೇಡ್ ಆಗ್ತಿತ್ತು. 250, 200, 300, ಜಾಸ್ತಿ ಏನು ರಿಟರ್ನ್ಸ್ ಕೊಟ್ಟಿರಲಿಲ್ಲ. ಬಟ್ ಕೋವಿಡ್ ಆದಮೇಲೆ ಸಡನ್ನಾಗಿ ಬೂಮ್ ಅಪ್ ಆಯಿತು. ನೋಡ್ಬೋದು 200 ರೇಂಜ್ನಲ್ಲಿ ಟ್ರೇಡ್ ಆಗ್ತಿದ್ದು ಸಡನ್ನಾಗಿ 500ವರೆಗೂ ಹೋಗಿತ್ತು. ಸೊ ವಿತಿನ್ ಅ ಸ್ಪ್ಯಾನ್ ಆಫ್ ಇಯರ್ ಆರ್ 2. ಓಕೆ, ಸೊ ಆಗ ತಕ್ಕ ಉತ್ತರ ಕೊಟ್ಟಿತ್ತು ಗೇಲಿ ಮಾಡಿದವ್ರಿಗೆ. ನಂತರ ಮಾರ್ಚ್ ಕ್ವಾರ್ಟರ್ಲಿ ರಿಸಲ್ಟ್ ಸ್ವಲ್ಪ ಡೌನ್ ಆಗಿತ್ತು ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡೋದಾದರೆ. ಸೊ ನೋಡ್ಬೋದು ಜಸ್ಟ್ ಮೈನ್ಯೂಟಾಗಿ ಸ್ವಲ್ಪ ಕಮ್ಮಿ ಆಗಿತ್ತು ಕಂಪನಿಯ ರಿಸಲ್ಟ್ಸ್ ಅಂತಲೇ ಹೇಳ್ಬೋದು. ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೇಲ್ಸ್ ವೈಸ್. ಆ್ಯಂಡ್ ಆಪರೇಟಿಂಗ್ ಪ್ರಾಫಿಟ್ ವೈಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಿರ್ಬೋದು, ಇಯರ್ ಆನ್ ಆಗಿರ್ಬೋದು ಇನ್ಕ್ರೀಸ್ ಆಗಲಿದೆ. ಸೊ ಇಯರ್ ಆನ್ ಇಯರ್ ಜಾಸ್ತಿ ಆಪರೇಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಆಗಲಿಲ್ಲ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅರೌಂಡ್ 120 ಕೋಟಿ ಜಾಸ್ತಿ ಆಗಿದೆ ಈ ಕಂಪನಿಯ ಒಂದು ಆಪರೇಟಿಂಗ್ ಪ್ರಾಫಿಟ್. ಫೈನ್, P&L ಅಲ್ಲಿ EPS ಚೆಕ್ ಮಾಡೋಣ ಹೇಗಿದೆ ಅಂತ ಹೇಳಿ. ಸೊ 4 ವರ್ಷದ EPS 10, 12, 15, 16. ಸೊ ಇಂಕ್ರಿಮೆಂಟಲ್ ಇದೆ ಅಂತಲೇ ಹೇಳ್ಬೋದು ಈ ಒಂದು ಅರ್ನಿಂಗ್ಸ್ ಪರ್ ಶೇರ್. ನಂತರ ಬ್ಯಾಲೆನ್ಸ್ ಶೀಟ್ ವೈಸ್ ಸಾಲ ಇಲ್ಲ ಈ ಒಂದು ಕಂಪನಿಗೆ, ಜಸ್ಟ್ 300 ಕೋಟಿ ಸಾಲ ಇರೋದು ನೋಡ್ಬೋದು. ರಿಸರ್ವ್ಸು 73,000 ಕೋಟಿ ಇದೆ. ಸೊ ನೆಗ್ಲಿಜಿಬಲ್ ಡೆಪ್ಟ್ ಅಂತಲೇ ಹೇಳ್ಬೋದು. ನಂತರ ಜಾಸ್ತಿ ಇನ್ವೆಸ್ಟರ್ಸ್ ಇರೋದು ಭಾರತೀಯ ಮ್ಯೂಚುವಲ್ ಫಂಡ್ಸ್, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಹತ್ರ ಜಾಸ್ತಿ ಸ್ಟೇಕ್ ಇದೆ. ಸೊ ಈ ಕ್ವಾರ್ಟರ್ನಲ್ಲಿ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸ್ಟೇಕ್ನ ನೀವು ನೋಡ್ಬೋದು. ಆ್ಯಂಡ್ ಹಾಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಕಮ್ಮಿ ಆಗಿದೆ. ಸೊ ಫಾರಿನ್ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದರೆ ಅದನ್ನು ಯಾರು ಬೈ ಮಾಡಿದ್ದಾರೆ? ಸೊ ಪಬ್ಲಿಕ್ ಮತ್ತು ಭಾರತೀಯ ಮ್ಯೂಚುವಲ್ ಫಂಡ್ಸ್ ಬೈ ಮಾಡ್ಕೊಂಡಿದ್ದಾರೆ ಆ ಒಂದು ಸ್ಟೇಕ್ನ. ಓಕೆ, ನಂತರ ನೆಕ್ಸ್ಟ್ ಕಂಪನಿ ಲಾರ್ಸನ್ ಆ್ಯಂಡ್ ಟಬ್ರೋ. ಸೊ ಭಾರತೀಯ ಕೇಂದ್ರ ಸರ್ಕಾರದ ನಿಲುವಿನಿಂದ ಜಾಸ್ತಿ ಉಪಯೋಗ ಆಗ್ತಾ ಇರೋದು L&T ಕಂಪನಿಗೆ. ಸೊ ಯಾಕಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ನಂಬರ್ 1 ಬಿಡರ್ ಆಗಿ ಆಯ್ಕೆ ಆಗ್ತಾ ಇರೋದು ಈ ಒಂದು ಕಂಪನಿನೇ ಅಲ್ವಾ. ಸೊ ಅಯೋಧ್ಯೆ ಆಗಿರ್ಬೋದು, ಹೀಗೆ ಹಲವಾರು ಮಂದಿರಗಳಾಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಹೈವೇಸ್ ಆಗಿರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಕಾಂಟ್ರಾಕ್ಟು ಕೂಡ L&T ಕಂಪನಿಗೆ ಸಿಕ್ತು ಅನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇರುತ್ತೆ. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 5,08,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಆ್ಯಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 3,695ನಲ್ಲಿ ಟ್ರೇಡ್ ಆಗ್ತಿದೆ. ಆ್ಯಂಡ್ ಸ್ಟಾಕ್ PE ರೇಷಿಯೋ ನೋಡ್ಬೋದು 39.4 ಇದೆ. ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ 1 ನಂಬರ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಓಕೆ, ನಂತರ ಡೆಪ್ ಟು ಇಕ್ವಿಟಿ ರೇಷಿಯೋ 1.35ನಲ್ಲಿದೆ. ಸೊ ಫೈನ್. ಸೊ 1ಗಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಇದು 1.35 ಇದೆ ಅಂತಲೇ ಹೇಳ್ಬೋದು. ನಂತರ PG ರೇಷಿಯೋ 4.83 ಇದೆ. ಬಟ್ ರೀಸೆಂಟ್ ಟೈಮ್ಸ್ನಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಕಾಣ್ತಾ ಇದೆ ಈ ಒಂದು ಕಂಪನಿ L&T. ಓಕೆ, ಸೊ 3 ಇಯರ್ಸ್ ಪ್ಯಾಟರ್ನ್, 1 ಇಯರ್ ಪ್ಯಾಟರ್ನ್ ಎಲ್ಲ ಅಪ್ ಟ್ರೆಂಡಲ್ಲೇ ಕಾಣ್ತಾ ಇದೆ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಹೆಲ್ತಿ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಕಂಪನಿದು. ಬಿಕಾಸ್ ಒಳ್ಳೆ ಫ್ಯೂಚರ್ ಇದೆ ಈ ಒಂದು ಕಂಪನಿಗೆ. ಸೊ ಹಿಂದೆನೂ ಒಳ್ಳೆ ಗ್ರೋತ್ ಕಾಣ್ತಾ ಇತ್ತು, ಈಗಲೂ ಒಳ್ಳೆ ಗ್ರೋತ್ ಕಾಣ್ತಾ ಇದೆ, ಮುಂದೆನೂ ಕೂಡ ಒಳ್ಳೆ ಗ್ರೋತ್ ಕಾಣೋ ಚಾನ್ಸಸ್ ಬಹಳ ಇದೆ ಅಂತಲೇ ಹೇಳ್ಬೋದು ಈ ಒಂದು ಕಂಪನಿಗೆ. ಓಕೆ, ಸೊ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಂಡಿಯಾದಲ್ಲಿ
ಇಂಡಿಯಾದಲ್ಲಿ ತಮ್ಮ ಮಾರ್ಕೆಟ್ ಪ್ರೆಸೆನ್ಸ್ ಆಗಿದೆ, ನಂಬರ್ 1 ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಕರ್ಸ್ಕೊಳ್ತೀವಿ ಒಂದು ಕಂಪನಿ. ಸೊ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ನಲ್ಲೂ ಇದೆ. L&T ಇನ್ಫೋಟೆಕ್, LTI ಮೈಂಟ್ರಿ ನೋಡಿರ್ಬೋದಲ್ಲ. ಸೊ LTI ಅಂದರೆ L&T ಇನ್ಫೋಟೆಕ್ ಅಂತ ಹೇಳಿ. ಸೊ ಸಾಫ್ಟ್ವೇರ್ ಸೆಗ್ಮೆಂಟ್ನಲ್ಲೂ ಕೆಲಸ ಮಾಡ್ತಾರೆ, ಕನ್ಸ್ಟ್ರಕ್ಷನಲ್ಲೂ ಕೆಲಸ ಮಾಡ್ತಾರೆ, ಪವರ್ ಸೆಕ್ಟರ್ನಲ್ಲೂ ಕೆಲಸ ಮಾಡ್ತಾರೆ ಒಂದು ಕಂಪನಿ. ಸೊ ಒಂದು ಇಂಡಸ್ಟ್ರಿಯಲ್ ಆಲ್ಮೋಸ್ಟ್ ಎಲ್ಲ ಸೆಕ್ಟರಲ್ಲೂ ಕೆಲಸ ಮಾಡ್ತಾರೆ L&T ಕಂಪನಿ. ಸೊ ಮೇನ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವರ್ಕ್ ಮಾಡ್ತಾರೆ. ಓಕೆ ಫೈನ್. ದೆನ್ ನೋಡ್ಬೋದು ಇಯರ್ ಆನ್ ಇಯರ್ ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಸೇಲ್ಸ್ ಮಾಡಿದೆ. ಈ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಸೊ ಲಾಸ್ಟ್ ಕ್ವಾರ್ಟರ್ಗಿಂತ ಈ ಕ್ವಾರ್ಟರಲ್ಲಿ ಹತ್ತಿರ 12,000 ಕೋಟಿ ಜಾಸ್ತಿ ಸೇಲ್ಸ್ ಮಾಡಿದೆ ಅಂತಲೇ ಹೇಳ್ಬೋದು ಈ ಒಂದು ಕಂಪನಿ. ಆ್ಯಂಡ್ ಇಯರ್ ಆನ್ ಇಯರ್ ನೋಡ್ಬೋದು 58,000 ಸೇಲ್ಸ್ ಇತ್ತು ಲಾಸ್ಟ್ ಇಯರು. ಈ ಸತಿ 67,000 CRಗೆ ಇನ್ಕ್ರೀಸ್ ಆಗಿದೆ ಸೇಲ್ಸ್. ಫೈನ್. ಕಂಪನಿಯ P&L ಅಲ್ಲಿ EPS ಚೆಕ್ ಮಾಡೋಣ ಕ್ವಿಕ್ಕಾಗಿ. ಸೊ ನೋಡ್ಬೋದು 82 ಇತ್ತು ಲಾಸ್ಟ್ 5 ಇಯರ್ಸ್ ಕಂಪೇರ್ ಮಾಡಿದ್ರೆ. 68, 82, 61 ರೆಡ್ಯೂಸ್ ಆಯಿತು, 74 ಮತ್ತೆ ಇನ್ಕ್ರೀಸ್ ಆಯಿತು. ಈಗ ರೆಕಾರ್ಡ್ ಬ್ರೇಕಿಂಗ್ 95 ಹೋಗಿದೆ EPS ಅರ್ನಿಂಗ್ಸ್ ಪರ್ ಶೇರ್. ಸೊ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ವೈಸ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ರಿಸರ್ವ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಆ್ಯಂಡ್ ಬಾರೋಯಿಂಗ್ಸ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಫೈನ್. ಆ್ಯಂಡ್ ಇನ್ವೆಸ್ಟರ್ಸ್ ಯಾರು ಜಾಸ್ತಿ ಸ್ಟೇಕ್ನ ಹೊಂದಿದ್ದಾರೆ ಅಂದರೆ ಸೊ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇದರಲ್ಲೂ ಕೂಡ ಜಾಸ್ತಿ ಸ್ಟೇಕ್ನ ಹೊಂದಿದೆ. ಅದು ಬಿಟ್ಟರೆ ಪಬ್ಲಿಕ್ ಹತ್ರ ಜಾಸ್ತಿ ಹೋಲ್ಡಿಂಗ್ಸ್ ಇದೆ ಈ ಒಂದು ಕಂಪನಿಯಲ್ಲಿ. ಓಕೆ, ಸೊ ಫಾರಿನ್ ಇನ್ಸ್ಟಿಟ್ಯೂಷನ್ ಹತ್ರ 24% ಇದೆ. ಸೊ ನೆಕ್ಸ್ಟ್ ಕಂಪನಿ ಯಾವುದು? ನಮ್ಮ ಫೇವ್ರೆಟ್ ಝೊಮ್ಯಾಟೊ ಕಂಪನಿ. ಸೊ ರೀಸೆಂಟಾಗಿ 2 ಕ್ವಾರ್ಟರ್ ಹಿಂದೆ ನೋಡೋದಾದರೆ ಲಾಸ್ಟ್ 2 ಕ್ವಾರ್ಟರ್ಸಿಂದ ಪ್ರಾಫಿಟ್ ಕೊಡ್ತಾ ಇದೆ ಒಂದು ಕಂಪನಿ. ಸೊ ಲಾಸ್ ಮೇಕಿಂಗ್ ಕಂಪನಿ ಅಂತ ಕರ್ಸ್ಕೊಳ್ತಾ ಇತ್ತು. ಈಗ ಆ ಮಾತುಗಳು ನಿಲ್ಲಿಸಿ ಪ್ರಾಫಿಟ್ ಮೇಕಿಂಗ್ ಕಂಪನಿ ಅನ್ನುವಂತಹ ಬಿರುದನ್ನು ಪಡೆದುಕೊಂಡಿದೆ. ಸೊ ಝೊಮ್ಯಾಟೊ ಎಷ್ಟಿದೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೋಡ್ಬೋದು 187ನಲ್ಲಿ ಟ್ರೇಡ್ ಆಗ್ತಿದೆ ಒಂದು ಕಂಪನಿ. ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಒಂದು ವರ್ಷದಲ್ಲಿ. ಸೊ ಒಂದು ವರ್ಷದ ಹಿಂದೆ ಇನ್ವೆಸ್ಟ್ 1.5 ಇಯರ್ ಬ್ಯಾಕ್ ಇನ್ವೆಸ್ಟ್ ಮಾಡಿರೋರಿಗೆ ಅರೌಂಡ್ ₹50 ಹೋಗ್ಬಿಟ್ಟಿದೆ ಒಂದು ಕಂಪನಿಯ ಪ್ರೈಸ್. ಸೊ ಆವಾಗ ಇನ್ವೆಸ್ಟ್ ಮಾಡಿರೋರಿಗೆ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 1,64,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಆ್ಯಂಡ್ ಹೆವಿಲಿ ಓವರ್ ವ್ಯಾಲ್ಯೂಡ್ ಅಂತ ಕರ್ಸ್ಕೊಳುತ್ತೆ. 470 ಇದೆ ಸ್ಟಾಕ್ ಪಿ ರೇಷಿಯೋ. ಆ್ಯಂಡ್ ROE ಕಮ್ಮಿನೇ ಇದೆ. ಸೊ 1.7% ಇದೆ, 1.76% ಇದೆ. ಸೊ ಇಂಡಸ್ಟ್ರಿ ಪಿ ರೇಷಿಯೋ ಸ್ವಲ್ಪ ಜಾಸ್ತಿನೇ ಇದೆ ಒಂದು ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಡೆಪ್ ಟು ಈಕ್ವಿಟಿ ರೇಷಿಯೋ 0.04 ಇದೆ. ಸೊ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಡೆಪ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಜಸ್ಟ್ 30ನಲ್ಲಿ ಟ್ರೇಡ್ ಆಗ್ತಿದೆ. ನೋಡ್ಬೋದು ಇಂಟ್ರೆನ್ಸಿಕ್ ವ್ಯಾಲ್ಯೂ 30 ಇದೆ. ಇದರ ಕರೆಂಟ್ ಮಾರ್ಕೆಟ್ ಪ್ರೈಸ್ 187 ಇದೆ. ಅರೌಂಡ್ 5-6 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಅಂತಲೇ ಹೇಳ್ಬೋದು. ನಂತರ ಇದರ ಚಾರ್ಟ್ ಪ್ಯಾಟ್ರನ್ 1 ಇಯರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ನೋಡ್ಬೋದು 75 ಇತ್ತು. 1.5 ಇಯರ್ ಬ್ಯಾಕ್ ನೋಡ್ಬೋದು 50ವರೆಗೂ ರೀಚ್ ಆಗಿಬಿಟ್ಟಿತ್ತು. ಓಕೆ, ಸೊ IPOನಲ್ಲಿ ಅರೌಂಡ್ 150 ಇತ್ತು ಅಂತ ಅಂದ್ಕೊಳ್ತೇನೆ. ಸೊ 120-150 ಇತ್ತು ಅಂತ ಅಂದ್ಕೊಳ್ತೇನೆ. ಸೊ ಅಲ್ಲಿಂದ ಡೌನ್ ಆಗ್ತಾ ಬಂತು. ಸೊ ಅರೌಂಡ್ 60-50ನಲ್ಲೇ ಟ್ರೇಡ್ ಆಗ್ತಿತ್ತು. ಲಾಸ್ಟ್ ಇಯರಿಂದ ಒಳ್ಳೆ ಬೂಮ್ ಕಾಣ್ತಾ ಇದೆ ಒಂದು ಶೇರು. ಬಿಕಾಸ್ ಲೈಕ್ ನೆಟ್ ಪ್ರಾಫಿಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯಲ್ವಾ. ಸೊ ಲಾಸ್ನ ಕಮ್ಮಿ ಬರ್ತಾಯಿದ್ರು. ಲೈಕ್ ರೀಸೆಂಟ್ 2 ಕ್ವಾರ್ಟರ್ಸಿಂದ ಆಪ್ರೇಟಿಂಗ್ ಪ್ರಾಫಿಟ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಈ ಒಂದು ಕಂಪನಿ. ಓಕೆ, ಸೊ ನೋಡ್ಬೋದು ಎಲ್ಲ ನೆಗೆಟಿವಲ್ಲಿ ತೋರಿಸ್ತಾ ಇದೆ ಆಪ್ರೇಟಿಂಗ್ ಪ್ರಾಫಿಟ್ಟು. ಸೊ ಹಲವಾರು ಕ್ವಾರ್ಟರ್ಗಳಲ್ಲಿ. ಆ್ಯಂಡ್ ಲಾಸ್ಟ್ ಡಿಸೆಂಬರ್ 2023 ಮತ್ತು ಮಾರ್ಚ್ 2024 ನೋಡ್ಬೋದು ನೀವು ಪಾಸಿಟಿವಲ್ಲಿದೆ. ಸೊ 51 CR ಆ್ಯಂಡ್ 86 CRಗೆ ಇನ್ಕ್ರೀಸ್ ಆಗಿದೆ ಇದರ ಒಂದು ಆಪ್ರೇಟಿಂಗ್ ಪ್ರಾಫಿಟ್. ದಟ್ಸ್ ಫೈನ್. ಓಕೆ, P&L ಬಗ್ಗೆ ನೋಡೋದು ಬೇಡ. ಬಿಕಾಸ್ ಆಲ್ಮೋಸ್ಟ್ ಲಾಸ್ಟ್ ಫ್ಯೂ ಇಯರ್ಸಿಂದ ಲಾಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಂಪನಿ. ಆ್ಯಂಡ್ ಈ ವರ್ಷದಲ್ಲಿ ₹351 ಪ್ರಾಫಿಟ್ ಮಾಡಿದ್ದಾರೆ. 351 CR ಪ್ರಾಫಿಟ್ ಮಾಡಿದ್ದಾರೆ ಈ ಒಂದು ಕಂಪನಿ. ಓಕೆ, ಸೊ ದಟ್ಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ನೋಡೋಣ ಮುಂದೆ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳಿ. ಸೊ ಮುಂದೆ ಒಳ್ಳೆ ಪ್ರಾಫಿಟ್ಟೇ ಕೊಡ್ಬೋದು ನನ್ನ ಪ್ರಕಾರ. ನೋಡೋಣ, ಬ್ಲಿಂಕಿಟ್ ಜೊತೆ ಮರ್ಜ್ ಆಗಿರೋದ್ರಿಂದ ಸೊ ಒಳ್ಳೆ ಹೆಲ್ತಿ ಸೇಲ್ಸ್ ಹಾಗೆ ಒಳ್ಳೆ ಹೆಲ್ತಿ ಪ್ರಾಫಿಟ್ ಕೊಡ್ಬೋದು ಅನ್ನೋದು ನನ್ನ ಒಂದು ಒಪಿನಿಯನ್ ಅಷ್ಟೇ. ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಹೇಳಿ. ನಂತರ ರಿಸರ್ವ್ಸ್ ನೋಡ್ಬೋದು, ರಿಸರ್ವ್ಸ್ ಜಾಸ್ತಿ ಆಗಿದೆ. ಆ್ಯಂಡ್ ಬಾರೋಯಿಂಗ್ಸ್ ಕೂಡ ಸ್ಲೈಟ್ಲಿ ಇನ್ಕ್ರೀಸ್ ಆಗಿದೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್. ಸೊ ರಿಸರ್ವ್ಸ್ ಜಾಸ್ತಿ ಆಗಿದೆ ಈ ಒಂದು ಕಂಪನಿಯದ್ದು. ಆ್ಯಂಡ್ ಇನ್ವೆಸ್ಟರ್ಸ್ ಜಾಸ್ತಿ ಇರುವುದು ಫಾರಿನ್ ಇನ್ಸ್ಟಿಟ್ಯೂಷನ್ ಹತ್ರ. ಸೊ ಫಾರಿನ್ ಇನ್ವೆಸ್ಟರ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡಿದರೆ ನೋಡ್ಬೋದು ಲಾಸ್ಟ್ ಕ್ವಾರ್ಟರ್ಗೆ ಈ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಸೊ 54.8% ಇತ್ತು ಡಿಸೆಂಬರ್ನಲ್ಲಿ. ಮಾರ್ಚ್ನಲ್ಲಿ ನೋಡೋದಾದರೆ 55.11ಗೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ನಂತರ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಸ್ಲೈಟ್ಲಿ ಡಿಕ್ರೀಸ್ ಮಾಡ್ಕೊಂಡಿದ್ದಾರೆ ಕಂಪನಿಯ ಸ್ಟೇಕ್ನ. ಆ್ಯಂಡ್ ಅದು ಬಿಟ್ಟರೆ ಪಬ್ಲಿಕ್ ಹತ್ರ ಸೊ ನೆಕ್ಸ್ಟ್ ಸೆಕೆಂಡ್ ಲಾರ್ಜೆಸ್ಟ್ ಹೋಲ್ಡಿಂಗ್ ಇದೆ ಅಂತಲೇ ಹೇಳ್ಬೋದು. ಅರೌಂಡ್ 28% ಪಬ್ಲಿಕ್ ಹತ್ರ ಇದೆ ಈ ಒಂದು ಕಂಪನಿಯ ಹೋಲ್ಡಿಂಗ್ಸ್. ನಂತರ ಲಾಸ್ಟ್ ಇಯರ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ ಒಂದು ಕಂಪನಿ ಅಂದರೆ BSE. ಓಕೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 36,000 ಕೋಟಿ, 936,000 ಕೋಟಿ, ಲೈಕ್ 37,000 ಕೋಟಿ ಅಂತ ರೌಂಡ್ ಆಫ್ ಮಾಡಿಬಿಡೋಣ. ಸೊ 37,000 CR ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ BSE. ಸೊ ನಮಗೆ ಲಾಸ್ ಆದರೂ ಪರವಾಗಿಲ್ಲ, ನಮಗೆ ಗೇನ್ ಆದರೂ ಪರವಾಗಿಲ್ಲ, ಬಟ್ ಈ ಒಂದು ಇಂಥ ಕಂಪನಿಗಳಿಗೆ ಬ್ರೋಕರೇಜ್ ಸಿಗ್ತಾ ಇರುತ್ತೆ ಅಲ್ವಾ. ಎಸ್, 2,730 ಇದೆ ಕರೆಂಟ್ ಮಾರ್ಕೆಟ್ ಪ್ರೈಸ್. ಸ್ಟಾಕ್ ಪಿ ರೇಷಿಯೋ ನೋಡ್ಬೋದು 81.
ಇದೆ ಸ್ಟಾಕ್ ಪಿ ರೇಷಿಯೋ. ಸೊ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ROE ಮತ್ತು ROCE ಹೆಲ್ದಿ ಆಗಿದೆ. ಸೊ 19.2 ಇದೆ, 15.2%ನಲ್ಲಿ ಓಡ್ತಾ ಇದೆ. ಓಕೆ, ಒಳ್ಳೆ ಗ್ರೋತ್ ಕಾಣ್ತು. ಲಾಸ್ಟ್ 3 ಇಯರ್ಸ್ ಕಂಪೇರ್ ಮಾಡಿದ್ರೆ ಒಳ್ಳೆ ಹೆವಿ ಸೂಪರಾಗಿ ಗ್ರೋ ಕಂಡಿರುವಂಥ ಶೇರು ಅಂತಲೇ ಹೇಳ್ಬೋದು. ಓಕೆ, ನಾನು ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಅರೌಂಡ್ 500ನಲ್ಲಿ ಟ್ರೇಡ್ ಆಗ್ತಿತ್ತು. ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಹೇಗೋ ಮಾಡಿದೆ, ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ ಅಷ್ಟೇ ಈ ಒಂದು ಕಂಪನಿಯಲ್ಲಿ. ಸೊ ಜಾಸ್ತಿ ಮಾಡೋಕ್ಕಾಗಿಲ್ಲ, ಅದೇ ಒಂದು ಬೇಜಾರು. ಓಕೆ, ಮಾಡಿದರೆ ಒಳ್ಳೆ 500% ರಿಟರ್ನ್ಸ್ ಕೊಟ್ಟಿರೋದು. ಫೈನ್. ನಂತರ ಡೆಟ್ ಟು ಈಕ್ವಿಟಿ ರೇಷಿಯೋ ನೋಡ್ಬೋದು, ಜಸ್ಟ್ 0 ಇದೆ. ಸೊ ಸಾಲ ಮುಕ್ತ ಕಂಪನಿ ಅಂತ ಕರೆಸ್ಕೊಳ್ತೀವಿ ಒಂದು ಕಂಪನಿ. ಆ್ಯಂಡ್ ನಂತರ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡ್ಬೋದು 563 ಇದೆ. ಸೊ ಆಲ್ಮೋಸ್ಟ್ ಎಷ್ಟು ಟೈಮ್ಸ್ 5 ಟೈಮ್ಸ್ ಜಾಸ್ತಿನಲ್ಲಿ ಟ್ರೇಡ್ ಆಗ್ತಿದೆ ಒಂದು ಕಂಪನಿ. ಆ್ಯಂಡ್ ನಂತರ ಇದರ PEG ರೇಷಿಯೋ ನೋಡ್ಬೋದು 4 ಇದೆ. ಸೊ 1ಗಿಂತ ಕಮ್ಮಿ ಇದ್ದರೆ ಅಂಡರ್ ವ್ಯಾಲ್ಯೂಡ್ ಅಂತ ಕರೆಸ್ಕೊಳ್ತೀವಿ ಒಂದು ಕಂಪನಿ. ನಂತರ ಚಾರ್ಟ್ ಪ್ಯಾಟರ್ನ್ ನೋಡ್ಬೋದು. ಸೊ ರೀಸೆಂಟಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಒಂದು ವರ್ಷದಲ್ಲಿ ನೋಡ್ಬೋದು 608 ಇತ್ತು ಲಾಸ್ಟ್ ಇಯರ್. ಇದೇ ದಿನ 608 ಇತ್ತು. ಇವತ್ತು 2000ವರೆಗೂ ರೀಚ್ ಆಗಿದೆ. ಸೊ ನೋಡ್ಬೋದು 3200ವರೆಗೂ ರೀಚ್ ಆಗಿತ್ತು ಈ ಒಂದು ಕಂಪನಿಯ ಶೇರ್ ಪ್ರೈಸ್. ಸೊ ಈಗ ಡೌನ್ ಆಗಿದೆ. ಎಷ್ಟಿದೆ? 2730. ನಂತರ ಇದರ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಚೆಕ್ ಮಾಡೋದಾದರೆ, ಸೊ ಸೇಲ್ಸ್ ವೈಸ್ ಒಳ್ಳೆ ಗ್ರೋತ್ ಕಾಣ್ತಾ ಇದೆ. ಸೊ ನೋಡ್ಬೋದು ಆಲ್ಮೋಸ್ಟ್ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಸೊ ಈ ಕ್ವಾರ್ಟರ್ನಲ್ಲಿ 259 ಇತ್ತು ಲಾಸ್ಟ್ ಇಯರ್ ಸೇಲ್ಸ್. ಈ ಒಂದು ಕ್ವಾರ್ಟರ್ನಲ್ಲಿ 545ಗೆ ಇನ್ಕ್ರೀಸ್ ಆಗಿದೆ ಸೇಲ್ಸು. ಆ್ಯಂಡ್ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ಹೆಲ್ತಿಯಾಗಿ ಗ್ರೋ ಆಗ್ತಿದೆ ಒಂದು ಕಂಪನಿಯ ಆಪ್ರೇಟಿಂಗ್ ಪ್ರಾಫಿಟ್. ಓಕೆ, ಫೈನ್. ನಂತರ ನೆಟ್ ಪ್ರಾಫಿಟು ನೋಡ್ಬೋದು ಒಳ್ಳೆ ಇಂಕ್ರಿಮೆಂಟ್ನಲ್ಲಿದೆ ಅಂತಲೇ ಹೇಳ್ಬೋದು. ಓಕೆ, ಫೈನ್. ಆಪ್ರೇಟಿಂಗ್ ಪ್ರಾಫಿಟ್ ಚೆಕ್ ಮಾಡೋಣ. ಸೊ ಬೇರೆದೆಲ್ಲ ಬೇಡ, ಬಿಕಾಸ್ ಅದರ್ ಇನ್ಕಮ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಂತರ P&L EPS ಚೆಕ್ ಮಾಡೋಣ ಹೇಗಿದೆ ಅಂತ ಹೇಳಿ. ಸೊ 10 ಇತ್ತು, 18 ಆಯಿತು, 16ಗೆ ಡೌನ್ ಆಯಿತು. ಇವಾಗ ಈ ವರ್ಷದಲ್ಲಿ ರೆಕಾರ್ಡ್ ಬ್ರೇಕಿಂಗ್ 57.5ಗೆ ಇನ್ಕ್ರೀಸ್ ಆಗಿದೆ. ಸೊ ಡಿಮ್ಯಾಟ್ ಅಕೌಂಟ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಅರೌಂಡ್ ಎಷ್ಟಿತ್ತು? ಸೊ 15 CR ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಇಂಥ ಕಂಪನಿಗಳಿಗೆ ಒಳ್ಳೆ ರೆವಿನ್ಯೂ ಹರಿದು ಬರುತ್ತೆ. ನಂತರ ಕಂಪನಿಯ ರಿಸರ್ವ್ಸ್ ನೋಡ್ಬೋದು ಜಾಸ್ತಿ ಆಗಿದೆ. ಸೊ 3276 CRಗೆ ಇನ್ಕ್ರೀಸ್ ಆಗಿದೆ. ಸೊ ಸಾಲ ಏನೂ ಇಲ್ಲ ಈ ಒಂದು ಕಂಪನಿ ಹತ್ರ. ಓಕೆ, ಫೈನ್. ಇನ್ವೆಸ್ಟರ್ಸ್ ನೋಡೋದಾದರೆ ಜಾಸ್ತಿ ಹೋಲ್ಡಿಂಗ್ಸ್ ಇರೋದು ನಮ್ಮ ಪಬ್ಲಿಕ್ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ. ಸೊ ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಅರೌಂಡ್ 51% ಸ್ಟೇಕ್ ಹೊಂದಿದ್ದಾರೆ ನಾವು. ಓಕೆ, ಸೊ ನಂತರ ಅದು ಬಿಟ್ಟರೆ ಜಾಸ್ತಿ ಹೋಲ್ಡಿಂಗ್ಸ್ ಇರೋದು ಅದರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದರ್ಸ್ ಅಂದರೆ ಸೊ ಯಾರು ಅಂತ ಮೆನ್ಷನ್ ಮಾಡಿಲ್ಲ. ಓಕೆ, ಫೈನ್, ದಟ್ಸ್ ನಾಟ್ ಅ ಪ್ರಾಬ್ಲಮ್. ನಂತರ ಇಲ್ಲಿ ನೋಡ್ಬೋದು ಫಾರಿನ್ ಇನ್ಸ್ಟಿಟ್ಯೂಷನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ತಮ್ಮ ಸ್ಟೇಕ್ಸ್ನ. ಹಾಗೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ಸ್ಟೇಕ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ದಿಸ್ ಈಸ್ ಅ ಪಾಸಿಟಿವ್ ಪಾಯಿಂಟ್ ಫಾರ್ ದ ಕಂಪನಿ. ಅಥವಾ ಯಾರೇ ಇನ್ವೆಸ್ಟ್ ಮಾಡೋರು ಇದ್ದೀರಾ, ಸೊ ಅವ್ರಿಗೆ ಈ ಒಂದು ನೋಡ್ಬೋದು ಫಾರಿನ್ ಇನ್ವೆಸ್ಟ್ಮೆಂಟ್ ಅಥವಾ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಏನೋ ಇದೆ ಅಂತ ಅಲ್ವಾ ಕಂಪನಿಯಲ್ಲಿ. ಸೊ ಹಾಗಾಗಿ ಅವರ ಯಾವತ್ತು ಇನ್ಸೈಡರ್ ರಿಲೇಷನ್ ಅಂದರೆ ಇನ್ಸೈಡರ್ ನ್ಯೂಸ್ ಇಲ್ದೇ ಯಾರು ಕೂಡ ಈ ಥರ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಒಳ್ಳೆ ಹೆಲ್ತಿ ಹತ್ತಿರ 1% ಸ್ಟೇಕ್ನ ಜಾಸ್ತಿ ಮಾಡ್ಕೊಂಡಿದ್ದಾರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ. ಸೊ ಇದಾಗಿತ್ತು ಈ ಟಾಪ್ 5 ಕಂಪನಿ ವಿತ್ ಪ್ರೊಮೋಟರ್ ಹೋಲ್ಡಿಂಗ್ 0% ಅನ್ನುವಂಥ ಟಾಪಿಕ್ನ ಒಂದು ಶೇರ್ ಅನಾಲಿಸಿಸ್. ಆ್ಯಂಡ್ ಈ ಒಂದು 5 ಷೇರುಗಳಲ್ಲಿ ನಿಮ್ಮ ಬಳಿ ಯಾವುದಾದ್ರೂ ಶೇರ್ ಇದ್ದರೆ ಆ ಶೇರ್ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ.